ಸರ್ಕಾರಿ ಶಾಲೆಗಳಲ್ಲಿ ಓದೋ ಬಡ ಮನೆಯ ಮಕ್ಕಳ ಬಗ್ಗೆ ಅಪಾರ ಕಾಳಜಿ ಇದೆ ಅಂತ ಮಾತನಾಡೋ ಜನಪ್ರತಿನಿಧಿಗಳು ನೋಡಲೇಬೇಕಾದ ಸುದ್ದಿ ಇದು ಸರ್ಕಾರಿ ಶಾಲೆ ಆದರೆ ಅಲ್ಲಿ ಕಲಿಯೋ ಮಕ್ಕಳ ಆಟಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ, ಪಾಠಕ್ಕೂ ಸರಿಯಾದ ವ್ಯವಸ್ಥೆ ಇಲ್ಲ. ಆಟಕ್ಕೆ ಮೈದಾನವೇ ಇಲ್ಲ. ಇಲ್ಲಿ ಸರ್ಕಾರಿ ಶಾಲೆಯ ಜಾಗಕ್ಕೆ ಕಾಂಪೌಂಡ್ ಹಾಕಲಿಕ್ಕೆ ಬಿಟ್ಬಿಟ್ಟಿದ್ದಾರೆ. ನುಂಗುಕೋರರಿಂದ ಸರ್ಕಾರಿ ಶಾಲೆಯ ಆಟದ ಮೈದಾನದ ಜಾಗ ಗುಳುಂ ಸ್ವಾಹ ಆಗ್ತಿದೆ. ಗ್ರಾಮಸ್ಥರು ಗರಂ ಆಗಿದ್ದಾರೆ. ಎಲ್ಲಾಗಿರೋದು ಘಟನೆ ಇದು. ಇದರ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕೋಟಿ ಕೋಟಿ ಬೆಲೆ ಬಾಳುವ ಸರ್ಕಾರಿ ಶಾಲೆ ಜಾಗ ಗುಳುಂ. ಪಿಡಿಒ ಸೇರಿದಂತೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಗರಂ. ಸರ್ಕಾರಿ ಶಾಲೆಯ ಮುಂಭಾಗದ ಕಿರಿದಾದ ಜಾಗದಲ್ಲಿ ಮಕ್ಕಳು ಆಟವಾಡ್ತಿದ್ರೆ ಇನ್ನೊಂದು ಕಡೆ ಪೋಷಕರು ಹೊರಗಡೆ ನಿಂತು ಆಕ್ರೋಶ ಹೊರಹಾಕ್ತಿದ್ದಾರೆ. ಈ ಮಧ್ಯೆ ಇದ್ಯಾವುದಕ್ಕೂ ಕೇರ್ ಮಾಡದೆ ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಹೌದು, ಅಷ್ಟಕ್ಕೂ ಅಲ್ಲಿ ಕಾಂಪೌಂಡ್ ಹಾಕಿರುವ ಈ ಜಾಗದ ಬೆಲೆ ಕೋಟಿ ಕೋಟಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ದ್ಯಾವರಹಳ್ಳಿ ಅನ್ನೋ ಈ ಗ್ರಾಮ ಕೆಂಪೇಗೌಡ ಏರ್ಪೋರ್ಟ್ನಿಂದ ಕೂಗಳತೆ ದೂರದಲ್ಲಿದೆ. ಇಲ್ಲಿನ ಜಮೀನು ಕೋಟಿ ಕೋಟಿ ಬೆಲೆ ಬಾಳ್ತಿದೆ. ಹೀಗಾಗಿಯೇ ಸಾಕಷ್ಟು ಜನ ಬಿಲ್ಡರ್ಸ್ ಈ ಗ್ರಾಮದಲ್ಲಿನ 100 ಎಕರೆ ಜಮೀನು ತೆಗೆದು ಬಡಾವಣೆ ಮಾಡ್ತಿದ್ದಾರೆ. ಜೊತೆಗೆ 100 ಎಕರೆ ಜಮೀನಿನ ಜೊತೆಗೆ ಸರ್ಕಾರಿ ಶಾಲೆ ಸೇರಿದಂತೆ ಗ್ರಾಮ ಠಾಣಾ ಜಾಗವನ್ನ ಒತ್ತುವರಿ ಮಾಡಿ ಕಾಂಪೌಂಡ್ ಹಾಕಿರುವ ಆರೋಪ ಕೇಳಿ ಬಂದಿದೆ. ಗ್ರಾಮದ ಸರ್ಕಾರಿ ಶಾಲೆ ಮುಂಭಾಗದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಶಾಲೆಯ ಮಕ್ಕಳ ಆಟದ ಮೈದಾನಕ್ಕೆ 100 ಹಾಗೂ 200 ಅಡಿ ಜಾಗವನ್ನ ಪಂಚಾಯಿತಿಯಲ್ಲಿ ರೆಸಲ್ಯೂಷನ್ ಮಾಡಿ ಇಟ್ಟಿದ್ರಂತೆ. ಅಲ್ಲದೆ ಹಲವು ವರ್ಷಗಳಿಂದ ಸರ್ಕಾರಿ ಶಾಲೆ ಮಕ್ಕಳು ಇಲ್ಲೇ ಆಟವಾಡುತ್ತಾ ಬೆಳೆದಿದ್ದು ಇದೀಗ ಏಕಾಏಕಿ ಕೆಲವರು ಜಾಗ ನಮ್ಮದು ಅಂತ ಶಾಲೆ ಜಾಗಕ್ಕೆ ಕಾಂಪೌಂಡ್ ಹಾಕಿದ್ದಾರೆ ಎನ್ನಲಾಗಿದೆ. ಇದು ಬಂದ್ಬಿಟ್ಟು ಸ್ಕೂಲ್ಗೆ ಅಂತ ನೇಮಕ ಮಾಡಿರ್ತಕ್ಕಂಥ ಕಾಲೇಜ್ ಜಾಗ. ಇದು ಸುಮಾರು ನಾವು ಚಿಕ್ಕ ವಯಸ್ಸಿಂದನೂ ಕಾಲೇಜ್ ಜಾಗ ಇತ್ತು ಸರ್. ಇಲ್ಲಿ ಈ ರೀಸೆಂಟಾಗಿ ಈ ಪಿ ಡಿ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಸೇರಿಕೊಂಡು ಈ ಜಾಗ ನಾವು ಬಿಲ್ಡರ್ಗಳಿಗೆ ಈ ಡೆವಲಪರ್ಗಳಿಗೆ ಸೇಲ್ ಮಾಡಿಬಿಟ್ಟು ಈ ಥರ ಸರ್ಕಾರಿ ಜಾಗವನ್ನು ಈ ಥರ ಕಬಳಿಸ್ಕೊಂಡು ಸುಮಾರು ಇದು 9 ಕೋಟಿ ಬೆಲೆ ಬಾಳ್ತದೆ. ಇದು 200 × 150 ಅಡಿ ಸ್ಕ್ವೇರ್ ಮೆಜರ್ಮೆಂಟ್ ಎಲ್ಲ ನಮ್ಮ ಹತ್ರ ದಾಖಲೆ ಸಮೇತ ಇದೆ. ರಿಯಲ್ ಎಸ್ಟೇಟು ಏರ್ಪೋರ್ಟ್ ಆದಮೇಲೆ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಜಾಸ್ತಿ ನಡೀತಾ ಇರೋದ್ರಿಂದ ಈ ಭೂಗಳರ ಜೊತೆ ಪಿ ಡಿ ಒರು ಕೊಲೈಡ್ ಆಗಿಬಿಟ್ಟು ಸರ್ಕಾರಿಗೆ ಸೇರಿರುವಂತಹ ಒಂದು ಆಸ್ತಿನ ರಿಯಲ್ ಎಸ್ಟೇಟ್ ಜೊತೆ ಸೇರ್ಕೊಂಡು ಮಾರಾಟ ಮಾಡಿಬಿಟ್ಟಿದ್ದಾರೆ. ದ್ಯಾವರಹಳ್ಳಿ ಗ್ರಾಮದಲ್ಲಿ ಈಗ ಹುಡುಗರು ಓಡಾಡೋಕೆ ಮತ್ತು ಪ್ರಾಥಮಿಕ ಶಾಲೆಯ ಮಕ್ಕಳು ಆಟ ಆಡೋದಾಗ ಮೈದಾನ ಇಲ್ದಂಗೆ ಆಗಿದೆ. ಏನು ಒತ್ತುವರಿ ತೆರವಿಗೆ ಸಂಬಂಧಪಟ್ಟಂತೆ ಎಷ್ಟೇ ಬಾರಿ ದೂರು ನೀಡಿದ್ರೂ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದು ಗ್ರಾಮಸ್ಥರ ಆರೋಪ ಆಗಿದೆ. ಈ ಮಧ್ಯೆ ಮಕ್ಕಳು ಪ್ರಾರ್ಥನೆ ಮಾಡಲು ಆಟವಾಡಲು ಜಾಗವಿಲ್ಲದೆ ಪರದಾಡ್ತಿದ್ದಾರೆ ಅಂತ ಗ್ರಾಮಸ್ಥರು ನಿಗಿ ಆಗಿದ್ದಾರೆ. ಏನು ಕುಂದಾಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದ್ಯಾವರಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಜಾಗ ಅಂತಿದ್ದಂಥ 200 × 150 ಅಡಿ ಜಾಗವನ್ನು ಖಾಸಗಿಯವರು ಯಾರೋ ಪರಭಾವನೆ ಮಾಡಿಕೊಂಡಿದ್ದಾರೆ ಅಥವಾ ಏನೋ ಒತ್ತುವರಿ ಮಾಡ್ಕೊಂಡು ಕಾಂಪೌಂಡ್ ಹಾಕಿದ್ದಾರೆ ಅಂತ ತಾವು ಹೇಳಿದ ಮೇಲೆ ನಾನು ಸಂಬಂಧಪಟ್ಟಂಥ ಪಿ ಡಿ ಒ ಪ್ಲಸ್ ಆಸ್ ವೆಲ್ ಆಸ್ ಬಿಲ್ ಕಲೆಕ್ಟ್ರಿಗೆ ಮಾಹಿತಿಯನ್ನು ಕೇಳಿದ್ದೀನಿ. ಅದ್ರ ಬಗ್ಗೆ ವರದಿಯನ್ನು ಪಡೆದು ಖಂಡಿತವಾಗಿ ಅಲ್ಲಿ ಕೇಸ್ ಏನಾದರೂ ಅಥವಾ ಒತ್ತುವರಿ ಮತ್ತೊಂದು ಮಾಡಿಕೊಂಡಿದ್ರೆ ಅದನ್ನು ತೆರವುಗೊಳಿಸಿ ಸರ್ಕಾರಿ ಉದ್ದೇಶಕ್ಕೋಸ್ಕರ ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಏನು ಮೀಸಲು ಇಡಬೇಕಾಗಿದೆ ಆ ನಿಟ್ಟಲ್ಲಿ ನಾವು ಕ್ರಮವನ್ನು ಕೈಗೊಳ್ಳುತ್ತೇವೆ. ಒಟ್ಟಾರೆ ಸರ್ಕಾರಿ ಶಾಲೆಗಳು ಬಂದ್ ಆಗುವ ಹಂತಕ್ಕೆ ಬಂದು ತಲುಪ್ತಾ ಇರುವ ಹೊತ್ತಲ್ಲಿ ಸರ್ಕಾರಿ ಶಾಲೆ ಜಾಗಗಳು ಒತ್ತುವರಿ ಆಗ್ತಿರುವಂತ ಆರೋಪ ಕೇಳಿ ಬರ್ತಿರುವುದು ನಿಜಕ್ಕೂ ದುರಂತ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.